ಆಗಮಿಸಿದ ನಮ್ಮ ಸಹೋದರ ಸಮಾನರಾದ ಉಪಮಹಾಪೌರ ಸಂತೋಷ್ ಚವ್ಹಾಣ್ ಅವರೇ ಹಾಗೂ ಮಾಜಿ ಮಹಾಪೌರರು ಸಭಾನಾಯಕರಾದ ಗಿರೀಶ್ ಅಚ್ಚಬೇರಿ ಅವರೇ ಹಾಗೂ ಮಾನ್ಯ ಆಯುಕ್ತರಾದ ಶ್ರೀ ರುದ್ರೇಶ್ ಗಾಳಿ ಅವರೇ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರೇ, ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲ ಅಧಿಕಾರಿಗಳ ಜೊತೆ ಹಾಗೂ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರ ಜೊತೆ ಕನ್ನಡಪರ ಸಂಘಟನೆಯ ಜೊತೆ ಸಾಕಷ್ಟು ಸಭೆಗಳನ್ನು ಮಾಡಿ ಅವರ ಒಂದು ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ಆಹ್ವಾನ ನೀಡಿದ್ದೆ. ಅದೇ ರೀತಿ ತಾವೆಲ್ಲರೂ ಬಂದಿದ್ದೀರಿ. ಮೊದಲನೇದಾಗಿ 31ನೇ ತಾರೀಕಿಗೆ ನಮ್ಮ ಧಾರವಾಡದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ 1ನೇ ತಾರೀಕು ಮಧ್ಯಾಹ್ನ 3:30 ಗಂಟೆಗೆ ನಮ್ಮ ಶಿವಾಜಿ ಸರ್ಕಲ್ದ ಬೋರ್ಡ್ಸ್ ಶಾಲೆ ಆವರಣದಿಂದ ಭುವನೇಶ್ವರಿ ತಾಯಿಯ ಭವ್ಯ ಮೆರವಣಿಗೆಯನ್ನ ಪ್ರಾರಂಭ ಮಾಡಿ ಹಾಗೂ ಆ ಮೆರವಣಿಗೆ ಹಲವಾರು ನಗರಗಳಲ್ಲಿ ಸಂಚರಿಸಿ ಕಡಪ ಮೈದಾನಕ್ಕೆ ಬಂದು ಅಂತ್ಯಗೊಂಡು ಅಲ್ಲಿ ಸಾಯಂಕಾಲ 5:30ಕ್ಕೆ ಸಂಗೀತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಬರುವ 1ನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಮೆರವಣಿಗೆ, ಭವ್ಯ ಮೆರವಣಿಗೆ, ನಮ್ಮ ಸಿದ್ಧಾರೂಢ ಸ್ವಾಮಿಯವರ ಮಠದಿಂದ ಮೆರವಣಿಗೆ ಬೆಳಿಗ್ಗೆ 8:30 ಗಂಟೆಗೆ ಪ್ರಾರಂಭ ಮಾಡಿ ಅಲ್ಲಿ ಪ್ರಮುಖ ಬೀದಿ ನಗರಗಳಲ್ಲಿ ಸಂಚರಿಸಿ ಗ್ಲಾಸ್ ಹೌಸ್ಗೆ ಬಂದು ಮೆರವಣಿಗೆ ಅಂತ್ಯಗೊಂಡು ಅದೇ 1ನೇ ತಾರೀಕಿಗೆ ಸಾಯಂಕಾಲ ಧೀಮಂತ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಲವಾರು ಸಮಿತಿಗಳನ್ನ ಮಾಡಿದ್ದೇವೆ. ಸಮಿತಿಯನ್ನು ನಾವು ಒಂದು ಪ್ರಚಾರ ಮತ್ತು ಸಂಘಟನೆ ಸಮಿತಿ ಅಂತ ಮಾಡಿದ್ದೇವೆ, ಅಲ್ಪೋಪಹಾರ ಸಮಿತಿ ಮಾಡಿದ್ದೇವೆ ಹಾಗೂ ಧಾರವಾಡದಲ್ಲಿ ಮೆರವಣಿಗೆಗಾಗಿ ಒಂದು ಪ್ರತ್ಯೇಕ ವಿಭಾಗವನ್ನು ಮಾಡಿ ಮತ್ತು ಸಾಂಸ್ಕೃತಿಕ ವೇದಿಕೆ ನಿರ್ಮಾಣ ಮತ್ತು ನಿರ್ವಹಣೆ ಸಮಿತಿಯನ್ನು ಮಾಡಿದ್ದೇವೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಮೆರವಣಿಗೆಯ ಸಮಿತಿಯನ್ನು ಸಹ ಮಾಡಿದ್ದೇವೆ ಮತ್ತು ಧೀಮಂತ ಸನ್ಮಾನ ಸಮಿತಿಯನ್ನು ಸಹ ಮಾಡಿ ಅದಕ್ಕೆ ಅಧ್ಯಕ್ಷರು, ಸದಸ್ಯರನ್ನ ಮತ್ತು ನೋಡಲ್ ಅಧಿಕಾರಿಗಳನ್ನ, ಸಂಪರ್ಕ ಅಧಿಕಾರಿಗಳನ್ನ ನಾವು ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ಧೀಮಂತ ಸನ್ಮಾನ ಕಾರ್ಯಕ್ರಮಕ್ಕೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಂದ್ರೆ 23 ಕ್ಷೇತ್ರಗಳಲ್ಲಿ ಧೀಮಂತ ಸನ್ಮಾನ ಪ್ರಶಸ್ತಿಯನ್ನ ಕೊಡುವ ಒಂದು ವಿಚಾರವನ್ನು ಮಾಡಿ ಮತ್ತೆ ನಮ್ಮ ನಿನ್ನೆ ಧೀಮಂತ ಸನ್ಮಾನದ ಅರ್ಜಿಗಳನ್ನ ನಮ್ಮ ಉಪಮಹಾಪೌರರ ಹಾಗೂ ಹುಬ್ಬಳ್ಳಿ ಧಾರವಾಡ ಕಚೇರಿಯಲ್ಲಿ ಅದನ್ನು ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೊ ಯಾರೆಲ್ಲ ಅರ್ಜಿಗಳನ್ನ ಹಾಕ್ತಾರ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಅದರಲ್ಲಿ ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಿರ್ತಾರೆ ಅದನ್ನು ನಾವು ಪರಿಗಣಿಸಿ ಪ್ರಶಸ್ತಿಯನ್ನ ನೀಡುವ ಕಾರ್ಯಕ್ರಮವನ್ನು ಸಹ ಮಾಡಿದ್ದೇವೆ.